ಮೂಡಾದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮದ ಆರೋಪ ಏನ್ ಮಾಡಲಾಗಿತ್ತು. ಗಂಗರಾಜು ಆರ್ಟಿಐ ಕಾರ್ಯಕರ್ತ ಗಂಗರಾಜು ಕೂಡ ಆರೋಪವನ್ನ ಮಾಡಿದ್ರು. ಮೂಡಾದಲ್ಲೆಲ್ಲ ಬಹಳ ಹಗರಣ ಆಗಿದೆ ಅಂತ ಹೇಳಿ. ಈಗ ಆರ್ಟಿಐ ಕಾರ್ಯಕರ್ತ ಗಂಗರಾಜುಗೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತದೆ. ನೋಟಿಸ್ ಕೊಟ್ಟಿರೋದು ಅಂತಂದ್ರೆ ಮಾಹಿತಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಬೆಂಗಳೂರಿನ ಕಚೇರಿಗೆ ಬನ್ನಿ, ನಿಮ್ಮ ಹತ್ರ ಏನೇನು ಮಾಹಿತಿ ಇದೆ, ಯಾವ ಆಧಾರದ ಮೇಲೆ ನೀವು ಆರೋಪ ಮಾಡಿದ್ರಿ, ಮತ್ತೊಂದು ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡಿ ಅನ್ನುವಂಥದ್ದನ್ನ ಸೂಚಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೂರವಾಣಿ ಕರೆ ಮಾಡೋದ್ರ ಮುಖೇನವಾಗಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈ ಹಿಂದೆ ಇಡಿ ಅಧಿಕಾರಿಗಳಿಗೆ ದಾಖಲೆಯನ್ನ ನೀಡಿ ಬಂದಿದ್ರು ಗಂಗರಾಜು ಅವರು. ಅಕ್ಟೋಬರ್ 28ನೇ ತಾರೀಕಿನಂದು ಇಡಿ ಅಧಿಕಾರಿಗಳಿಗೆ ದಾಖಲೆಯನ್ನ ಕೊಟ್ಟಿದ್ದರು ಗಂಗರಾಜು ಅವರು. ಸರ್ಚ್ ವಾರೆಂಟ್ ಬಗ್ಗೆ ಆರ್ಟಿಐನಲ್ಲಿ ಮಾಹಿತಿಯನ್ನ ಗಂಗರಾಜು ಕೇಳಿದಾರಂತೆ. ಲೋಕಾಯುಕ್ತ ಡಿವೈಎಸ್ಪಿ ಮಾಲ್ತೇಶ್ ವಿರುದ್ಧ ಆರೋಪವನ್ನ ಮಾಡಿದ್ರು ಗಂಗರಾಜು. ಇವರೆಲ್ಲ ಬಂದು ಬೇಕು ಅಂತಾನೆ ದಾಖಲೆಗಳನ್ನ ಹೊತ್ತೊಯ್ಯುವಂತ ನಿಟ್ಟಿನಲ್ಲಿ ಇವರೆಲ್ಲ ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದು ಏನು ಅವ್ರು ಮಾಡಿದ್ದಂತ ಆರೋಪ. 8 ಕೋಟಿ ಲಂಚ ಸ್ವೀಕರಿಸಿ ಮಾಹಿತಿ ಸೋರಿಕೆ ಮಾಡಿರುವಂಥದ್ದು ಆರೋಪ ಕೂಡ ಅವ್ರ ವಿರುದ್ಧವಾಗಿ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೂ ಕೂಡ ಗಂಗರಾಜು ಅವರು ದೂರನ್ನ ಕೊಟ್ಟಿದ್ದರು. ಈ ಒಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ರು ಪ್ರಮುಖವಾಗಿ ಅಂತ ಅಂದ್ರೆ ಒಬ್ರು ಸ್ನೇಹಮಯಿ ಕೃಷ್ಣ, ಇನ್ನೊಬ್ರು ಗಂಗರಾಜು ಅವರು. ಸ್ನೇಹಮಯಿ ಕೃಷ್ಣ ಅವರು ಇದಕ್ಕೆ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಗೆ ಇಡಿಗೆಲ್ಲ ಕೆಲ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಮತ್ತೊಬ್ರು ಆಕ್ಟಿವ್ ಆಗಿ ಇದ್ರ ಬಗ್ಗೆ ಹೋರಾಟ ಮಾಡ್ತಿರುವಂತವ್ರು ಅಂತಂದ್ರೆ ಗಂಗರಾಜು ಅವರು. ಅವರು ಕೂಡ ಇಡಿಗೆ ಸಂಬಂಧಪಟ್ಟಂಗೆ ಹಿಂದೆನೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈಗ ಅವ್ರು ಮಾಡಿರುವಂತ ಕೆಲ ಆರೋಪಗಳಿಗೆ ಸಂಬಂಧಪಟ್ಟಂಗೆ ದಾಖಲೆ ಕೊಡುವಂತ ನಿಟ್ಟಿನಲ್ಲಿ ಸೂಚಿಸಲಾಗಿದೆ.